ಈಗ ಮ್ಯಾಮ್ ಪೆಟ್ರೋಲು ಡೀಸೆಲ್ಗಳು ಕೂಡ ಇವತ್ತು 90 ಪೈಸೆ ಇವತ್ತು ಏರಿಕೆ ಆಗಿರುವಂಥದ್ದು. ಮತ್ತೊಂದು ಕಡೆ ಸಾರಿಗೆ ನೌಕರರ ಬೇಡಿಕೆಗೋಸ್ಕರ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಹಾಗೆಯೇ ನಾಳೆ ಔಷಧಿಗಳು ಕೂಡ ಸಿಗಲ್ಲ, ಅವರ ಕೆಲವೊಂದು ಬೇಡಿಕೆಗಳು. ಏನು ಹೇಳ್ತೀರಾ ಸರ್ಕಾರದ ನಡೆ ಬಗ್ಗೆ? ಸರ್ಕಾರದಲ್ಲಿ ನಾಲಾಯಕ ರಾಜಕಾರಣಿಗಳು ರಾಷ್ಟ್ರವನ್ನು ರಾಜ್ಯವನ್ನು ರೂಲ್ ಮಾಡಬೇಕಾದ್ರೆ ಹೆಂಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಪ್ರಶ್ನೆ. ನಾನು ಹಾಕುವ ಬ್ರಾಯಿಂದ ಹಿಡಿದು ನಾನು ಹಾಕೋ ಒಳ ಉಡುಪಿನ ಟ್ಯಾಕ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂತಂದರೆ ಜನಸಾಮಾನ್ಯರಿಗೆ ಏನು ಬೇಕು ಅಂತ ಗೊತ್ತಾಗುವಂಥ ಅಷ್ಟು ಕನಿಷ್ಠ ಒಂದು ನಾಲೆಜ್ ಇರಲ್ವೇನ್ರಿ ರಾಜಕಾರಣಿಗಳಿಗೆ? ಹಾಂ, ನಿಮಗೆ ಗೊತ್ತು ಗ್ಯಾಸ್ ಎಷ್ಟು ಬೆಲೆ ಆಗ್ತಾ ಇದೆ, ನಾವು ತೆಗೆದುಕೊಳ್ಳುವಂಥ ಮೆಡಿಸನ್ಗೆ ಎಷ್ಟು ಬೆಲೆ ಆಗ್ತಾ ಇದೆ, ಅದು ಪ್ಲಸ್ ಅದಕ್ಕೆ ಟ್ಯಾಕ್ಸ್ ಆಗ್ತಾರಂಥದ್ದು ಅದು ಒಂದು ಕಡೆ. ಮತ್ತು ಊಟ ಮಾಡುವಂಥ ಪ್ರಕ್ರಿಯೆ ನೋಡಬೇಕಾದ್ರೆ ಒಂದು ಹೋಟ್ಲಿಗೆ ಹೋದರೆ 100 ರೂಪಾಯಿ ಮಸಾಲೆ ದೋಸೆಗೆ ಅಂತಂದರೆ ಆದಮೇಲೆ 20-22 ರೂಪಾಯಿ ಟ್ಯಾಕ್ಸ್ ಹಾಕುವಂಥದ್ದು. ನಾವು ಎಲ್ಲ ಹೋಗ್ಬೇಕು ಜನಸಾಮಾನ್ಯ, ನಾನು ಕೇಳ್ತಿದ್ದೀನಿ. ನಾವು ಈ ಥರ ಕಳ್ಳ ರಾಜಕಾರಣಿಗಳ ಥರ ನಾವು ಶ್ರೀಮಂತರು ಖಂಡಿತ ಅಲ್ಲ. ನಾವು ಬೀದಿಯೆಲ್ಲ ಬದುಕನ್ನು ಮಾಡ್ತಾ 1 ರೂಪಾಯಿಗೆ 2 ರೂಪಾಯಿಗೆ 3 ರೂಪಾಯಿ 5 ರೂಪಾಯಿ ವ್ಯಾಲ್ಯೂ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಆ ಮೂಲಕ ಜೀವನವನ್ನು ಸಾಗಿಸುವಂಥ ಜನಗಳು ನಾವಿರಬೇಕಾದ್ರೆ ಸೊ ಆ ಜನಗಳಿಗೂ ಮತ್ತು ಸೊ ಅದಕ್ಕೆ ಇಟ್ಸ್ ಕಾಲ್ಡ್ ಇದು ವರ್ಗ ತಾರತಮ್ಯ ಅಂತ ನಾವು ಹೇಳ್ತೀವಿ. ಸೊ ಆ ಥರ ವರ್ಗ ತಾರತಮ್ಯ ಮಾಡುವಂಥ ಇಂಥ ಜನಗಳ ಮಧ್ಯೆ ಹೇಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ? ಐ ಥಿಂಕ್ ದೇರ್ ಆಲ್ ಅನ್ಫಿಟ್ ಟು ರೂಲ್ ದಿಸ್ ಎಂಟೈರ್ ನೇಷನ್ ಅಂತ ನಾನು ಹೇಳ್ತೀನಿ. ಈಗ ಯುದ್ಧ ಯಾರಿಗೆ ಬೇಕಾಗಿತ್ತು? ಯುದ್ಧ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿ ನಮ್ಮ ಶಿಕ್ಷಣ ಬೇಕು, ಉದ್ಯೋಗ ಬೇಕು, ಒಂದು ಒಳ್ಳೆ ವಾತಾವರಣ ಬೇಕು, ಮೂಲಭೂತ ಸೌಕರ್ಯ ಬೇಕು ಅಂತ ನಾವು ಕೇಳ್ತಾ ಇರಬೇಕಾದ್ರೆ ಸೊ ಇದನ್ನೆಲ್ಲ ಮಾಡೋದು ಬಿಟ್ಟು ಸುಮ್ಮನೆ ನೀವು ಬರೀ ಪ್ರೈಸ್ನ ಹೈಕ್ ಮಾಡ್ತಾ ಹೋಗ್ತಾರೆ. ಸಿಲಿಂಡ್ರ್ ನೋಡಿ, 915 ರೂಪಾಯಿ 20 ರೂಪಾಯಿ ಅಂತ ಸಿಲಿಂಡ್ರು ಈಗ ನೋಡಿ ದುಪ್ಪಟ್ಟು 3000 4000 5000 ಬ್ಲ್ಯಾಕಲ್ಲಿ ಮಾಡ್ತೀರಿ ಅಂತಂದರೆ ಏನಾಗಬೇಕು ಪರಿಸ್ಥಿತಿ ಅಂತ. ಸೊ ವೆರ್ ಇಸ್ ದ ಸಿಸ್ಟಮ್ ಆಫ್ ಜಸ್ಟಿಸ್? ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಏನು ಮಾಡ್ತಾ ಇದ್ದಾರೆ? ಸರ್ಕಾರಗಳು ಏನು ಮಾಡ್ತಾ ಇದ್ದಾರೆ? ಸೊ ಇಂಥ ನಿಮ್ಮ ನೋಷನಲ್ಲಿ, ಸೊ ನಿಮ್ಮ ನೋಷನ್ಗೆ ನಮ್ಮಂಥ ಬಡಪಾಯಿಗಳು ದಮನ ಆಗೋದು ಅದು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲದಿರುವಂಥ ಮಾತಾಗಿರ್ತದೆ. ಈಗ ನೀವು ಹೇಳಿದ್ರೆ ಗ್ಯಾಸ್ ಇದ್ದು ಕೂಡ ಬೆಲೆ ಏರಿಕೆ, ಮತ್ತೊಂದು ಕಡೆ ಆಟೋದವ್ರದ್ದು ಕೂಡ ಪಾಪ ಜೀವನ ಕೇಳೋಕೆ ಸಾಧ್ಯ ಇಲ್ಲ. ಈಗ ಔಷಧಿ ಕೂಡ ನಾಳೆ ಬಂದಾಗುತ್ತೆ, ಅವ್ರದ್ದು ಕೂಡ ಕೆಲವೊಂದು ಬೇಡಿಕೆ ಇರುವಂಥದ್ದು. ಸೊ ಏನು ಹೇಳ್ತೀರಾ? ಮುಷ್ಕರಗಳು ಮಾಡೋದು ತುಂಬ ಮುಖ್ಯ. ಯಾಕೆ ಮಾಡಬೇಕು ಅಂದರೆ ಸರ್ಕಾರಗಳ ಆ ಧೋರಣೆಗಳ ವಿರುದ್ಧವಾಗಿ ನಾವು ಸೆಳೆಯೋದಕ್ಕಾಗಿ ಮಾಡೋ ಮುಷ್ಕರಗಳಿಗೆ ನಾವು ಸಂಪೂರ್ಣ ಬೆಂಬಲವಾಗಿ ನಿಂತ್ಕೊಳ್ತೀವಿ. ನಿಮಗೆಲ್ಲ ಗೊತ್ತು, ಆಟೋ ಓಡಿಸೋ ಜನ ಇರ್ಬೋದು, ರ್ಯಾಪಿಡೋ ಓಡಿಸೋ ಜನ ಇರ್ಬೋದು, ಟ್ಯಾಕ್ಸಿ ಓಡಿಸೋ ಜನ ಇರ್ಬೋದು, ಬೀದಿಯಲ್ಲಿ ಜೀವನ ಮಾಡೋ ಜನ ಇರ್ಬೋದು, ಕಾರ್ಮಿಕರು ಇರ್ಬೋದು, ಕೂಲಿ ಕಾರ್ಮಿಕರು, ಎಷ್ಟೆಲ್ಲ ನಾವು ಕಷ್ಟಪಡ್ತಾ ಹೋಗ್ತಾ ಇರ್ತೀವಿ. ಈ ಜನಗಳ ಬಗ್ಗೆ ಮನಸ್ಸು ಅವ್ರು ಏನಿಲ್ಲ ಒಂದಿನ ಬಂದು ನಮ್ಮ ಜೊತೆ ಇರಲಿ ಬಿಡ್ರಿ. ಈ ಹೂ ಕೊಟ್ಟೋ ಜನ ಇರ್ಬೋದು, ತರಕಾರಿ ಮಾರೋ ಜನ ಇರ್ಬೋದು, ಬೆಡ್ಶೀಟ್ ಮಾರೋ ಜನ ಇರ್ಬೋದು, ಬಂದು ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ಏನು ಕಷ್ಟಗಳು ನಮ್ಮದು ಅಂತೇಳಿ. ಈ ಕಷ್ಟಗಳ ಬಗ್ಗೆ ಏನು ಇದು ತಿಳ್ಕೊಳ್ದೇ ಇದ್ದಾಗ ಇನ್ನು ಹೆಂಗೆಲ್ಲ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ? ಸೊ ಈಗ ನಾನು ಹೇಳ್ತೀವಿ ಗ್ಯಾಸ್ ಬೆಲೆ ಅಷ್ಟಿದೆ ಅಂತಂದು ಹೆಂಗೆ ಊಟ ಮಾಡಬೇಕು? ಒಲೆ ಮಾಡಬೇಕು, ಸೌದೆಗೆಲ್ಲ ನೆಂದೋಗಿದೆ ಮಳೆ ಬಂದು, ಏನು ಮಾಡ್ತೀರಿ? ಸೊ ಅದಕ್ಕೆ ನಾವು ಹೇಳ್ತೀವಿ ನೀವೆಲ್ಲ ಇದು ಕೆಳಗಿಳಿರಿ, ನಾವು ಅಲ್ಲಿ ಕೂತ್ಕೊಂಡು ನಾವು ಆಳು ತೋರಿಸ್ತೀವಿ ನಾವೇನು ಅಂತ.